ಮಿಸ್ ಶರ್ಮಿಳಾ, ನೀವ್ ಯಾವಾಗ್ಲೂ ಮನೆ ಕೆಲಸ ಮಾಡಿಸ್ತಾ ಇದ್ರಲ್ಲ, ಅದೇ ನಿಮ್ಮನೆ ಅಳಿಯ ಸಾಮ್ರಾಟ್ ಅಂತವನನ್ನ ಕುವೈತ್ ವಿಮಾನದಿಂದ ಕದ್ದು ಅವನನ್ನ ಬಿಡೋಕೆ 200 ಕೋಟಿ ರೂಪಾಯಿಯನ್ನ ಬೇಡಿಕೆ ಇಟ್ಟಿದ್ದಾರೆ. ಹಾಗಾದ್ರೆ ಸಾಮ್ರಾಟ್ ಹತ್ರ ಇರೋ ವಿಶೇಷ ಪವರ್ ಆದ್ರೂ ಏನು? ವಾಟ್? ಹಾಗಾದ್ರೆ ನನ್ನ ಅಳಿಯನ ಪ್ಲೇನ್ ಹೈಜಾಕ್ ಆಯ್ತಾ? ಇದಕ್ಕಿಂತ ನನಗ್ ಬೇರೆ ಏನ್ ಖುಷಿ ಇದೆ? ಅವನನ್ನು ಉಳಿಸೋಕೆ ನಾನ್ 200 ಕೋಟಿ ಏನು 200 ರೂಪಾಯಿನೂ ಕೊಡಲ್ಲ. ಸಾಮ್ರಾಟ್ ಒಬ್ಬ ಬಡ ಮತ್ತು ಅನಾಥ ಹುಡುಗನಾಗಿದ್ದ. ಶ್ರೀಮಂತ ಮನೆತನದ ಹುಡುಗಿ ಸಾನ್ಯಾಗೆ ಅವನನ್ನ ಮದ್ವೆ ಆಗುವಂತ ಒತ್ತಾಯ ಮಾಡಿದ್ರು. ಆದ್ರೆ ಸಾನ್ಯಾ ಮಾಡೋ ಖರ್ಚಿಗೆ ಆಗ್ಲಿ ಅವಳನ್ನ ಖುಷಿಯಾಗಿ ಇಡೋಕೆ ಸಾಮ್ರಾಟ್ ಹತ್ರ ದುಡ್ಡು ಇರ್ಲಿಲ್ಲ. ಅದಕ್ಕಾಗಿಯೇ ಸಾನ್ಯಾಳನ್ನ ಮದ್ವೆಯಾಗಿ ಅವರ ಮನೆ ಅಳಿಯನಾಗಿ ಬದುಕ್ತಾ ಇದ್ದ. ಸಾಮ್ರಾಟ್ನ ಅತ್ತೆ ಮಾವ ಅವನಿಗೆ ಯಾವಾಗ್ಲೂ ಗೌರವ ಕೊಡ್ತಾ ಇರ್ಲಿಲ್ಲ. ಅವನ ಹೆಂಡತಿ ಸಾನ್ಯಾ, ಅತ್ತೆ ಶರ್ಮಿಳಾ ಯಾವಾಗ್ಲೂ ಅವನನ್ನ ಕೆಟ್ಟದಾಗಿ ಕಾಣ್ತಿದ್ರು. ಜೊತೆಗೆ ಸಾಮ್ರಾಟ್ನನ್ನ ಮನೆ ಕೆಲಸದವ್ರಿಗೆ ಬೈಯೋ ಹಾಗೆ ಕೆಟ್ಟ ಶಬ್ದಗಳನ್ನ ಕೇಳಿಸ್ಕೊಳ್ಬೇಕಿತ್ತು. ಆದ್ರೆ ಇಂದು ಸಾಮ್ರಾಟ್ ದೊಡ್ಡ ಪ್ರಾಬ್ಲಮ್ ಅಲ್ಲಿದ್ದನು. ಅದಾದ ನಂತರ ಸಾಮ್ರಾಟ್ನ ಅತ್ತೆ ಶರ್ಮಿಳಾ ತನ್ನ ಮಗಳು ಸಾನ್ಯಾ ಹತ್ರ ಶಾಪಿಂಗ್ ಇಂದ ಬರುವಾಗ ಹೇಳಿದ್ಲು, ಸಾನ್ಯಾ, ನೀನ್ ಸಾಮ್ರಾಟ್ ಬಗ್ಗೆ ಕೇಳಿದ್ಯಾ? ಆಮೇಲೆ ಸಾನ್ಯಾ ಆರಾಮಾಗಿ, ಹಾ ಅಮ್ಮ, ನಾನ್ ಕುವೈಟ್ಗೆ ಒಂದ್ ಇಂಪಾರ್ಟೆಂಟ್ ಆಫೀಸ್ ಫೈಲ್ ಕಳ್ಸೋದಿತ್ತು. ಆದ್ರೆ ಅಲ್ಲಿಗೆ ಹೋಗೋಕೆ ಯಾರು ರೆಡಿ ಇರ್ಲಿಲ್ಲ. ಅದಕ್ಕೆ ನಾನು ಸಾಮ್ರಾಟ್ ಸೆಲೆಕ್ಟ್ ಮಾಡ್ದೆ. ಅವನು ಕೂಡ ಕ್ವೆಶ್ಚನ್ ಮಾಡ್ದೆ ಹೇಳ್ದ, ಸರಿ ಸಾನ್ಯಾ, ನಾನು ಕುವೈತ್ಗೆ ಹೋಗ್ತೀನಿ. ಆದ್ರೆ ಸಾಮ್ರಾಟ್ಗೆ ಅಲ್ಲಿ ಏನಾಗ್ಬಹುದು ಅನ್ನೋ ಅಂದಾಜು ಕೂಡ ಇರ್ಲಿಲ್ಲ. ಸಾಮ್ರಾಟ್ ಇದ್ದ ಪ್ಲೇನ್ ನ ಹೈಜಾಕ್ ಮಾಡಿದ್ರು. ಅಲ್ಲಿರೋ ಎಲ್ಲಾ ಪ್ಯಾಸೆಂಜರ್ಸ್ ನ ಬಿಟ್ಟಿದ್ರು. ಆದ್ರೆ ಸಾಮ್ರಾಟ್ ನ ಕೂಡಿ ಹಾಕಿ 200 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು. ಆಗ ಸಾನ್ಯಾ ತನ್ನಮ್ಮ ಶರ್ಮಿಳಾಗೆ ಹೇಳಿದ್ಲು, ಅಮ್ಮ, ಆ ಕಿಡ್ನಾಪರ್ ಬಿಕಾರಿ ಸಾಮ್ರಾಟ್ ಹತ್ರ ಅಂತದ್ ಏನ್ ನೋಡಿದ್ರು ಅಂತ. ಅವ್ರು ಎಲ್ಲರನ್ನು ಬಿಟ್ಟು ಅವನನ್ನ ಮಾತ್ರ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ದೆ 200 ಕೋಟಿ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಸಾಮ್ರಾಟ್ ಏನಾದ್ರು ತನ್ನ ಅತ್ತೆ ಮಾವ ಕೋಟ್ಯಾಧಿಪತಿ ಅಂತ ಹೇಳಿರ್ಬೋದಾ ಅಂತ ಸಾನ್ಯಾ ಮತ್ತೆ ಶರ್ಮಿಳಾ ಇಬ್ರು ಸೇರಿ ಶಾಪ ಹಾಕ್ತಾ ಇದ್ರು. ಅದೇ ಟೈಮ್ಗೆ ಸಾನ್ಯಾ ಮ್ಯಾನೇಜರ್ ಬಂದು, ಸಾನ್ಯಾ ಮೇಡಮ್, ಸಾಮ್ರಾಟ್ ಅವರಿಗೆ ಏನು ಹೇಳ್ದೆ ಸುಮ್ಮನೆ ಇದ್ದಾರೆ. ಆದ್ರೆ ಕಿಡ್ನಾಪರ್ಸ್ 200 ಕೋಟಿ ರೂಪಾಯಿನ ಕೊಡದೇ ಇದ್ರೆ ಸಾಮ್ರಾಟ್ ನನ್ನ ಸಾಯಿಸ್ತಾರೆ ಅಂತ ಹೆದರಿಸ್ತಾ ಇದ್ದಾರೆ. ಇದನ್ನ ಕೇಳಿದ ಸಾನ್ಯಾ ಏನನ್ನೋ ಯೋಚನೆ ಮಾಡ್ತಿರ್ಬೇಕಾದ್ರೆ ಶರ್ಮಿಳಾ ಹೇಳಿದ್ರು, ಅವನು ಅಳಿಯ ಆದ್ರೆ ಏನಾಯ್ತು? ಅವನ್ ಸಲುವಾಗಿ ನಾವು ದುಡ್ದಿದ್ ದುಡ್ಡನ್ನೆಲ್ಲ ಖರ್ಚು ಮಾಡ್ಬೇಕಾ? ಅವನ್ ಸತ್ರೆ ಸಾಯ್ಲಿ, ಅವನ್ ಕೈಯಿಂದ ಸಾನ್ಯಾ ಜೀವನ ಹಾಳಾಗೋದು ಉಳಿಯತ್ತೆ ಅಂತ ಹೇಳ್ತಾ ಶರ್ಮಿಳಾ ಟಿವಿ ರಿಮೋಟ್ ಎತ್ಕೊಂಡು ಎಂಟರ್ಟೈನ್ಮೆಂಟ್ ಗಾಗಿ ನ್ಯೂಸ್ ಚಾನೆಲ್ ಹಾಕಿದ್ರು. ಅದರ ಮುಂದಿನ ಲೈನ್ ನಲ್ಲಿ ಬಂದ ಸುದ್ದಿ ಕಂಡು ಎಲ್ಲರೂ ಶಾಕ್ ಆಗೋದ್ರು. ಬಿಗ್ ಬ್ರೇಕಿಂಗ್ ನ್ಯೂಸ್! ಮುಂಬೈನಿಂದ ಕುವೈಟ್ಗೆ ಹೋಗುವ ಪ್ಲೇನ್ ನ ಹೈಜಾಕ್ ಮಾಡಿ ಬಡ ಸಾಮ್ರಾಟ್ ನನ್ನ ಕೂಡಿ ಹಾಕಿದ್ದಾರೆ. ಹೊಸ ಸುದ್ದಿ ಏನಂದ್ರೆ, ಸಾಮ್ರಾಟ್ಗಾಗಿ 200 ಕೋಟಿ ಕೊಡೋ ಬದಲು ಯಾರೋ 500 ಕೋಟಿ ರೂಪಾಯಿಯನ್ನ ಕಿಡ್ನಾಪರ್ ಗ್ರೂಪ್ ನೀಡಿದ ತಕ್ಷಣ ಪ್ಲೇನ್ ಒಳಗಿನಿಂದ ಗುಂಡಿನ ಸೌಂಡ್ ಕೇಳ್ತು. ಹಾಗಾದ್ರೆ ಸಾಮ್ರಾಟ್ ನನ್ನ ಹಣಕ್ಕಾಗಿ ಸಾಯಿಸ್ಬಿಟ್ರ? ಇಡೀ ದೇಶ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದೆ. ಈ ಸುದ್ದಿಯನ್ನು ಕೇಳಿದ ನಂತರ ಸಾನ್ಯಾ ಮತ್ತು ಶರ್ಮಿಳಾ ಕಣ್ಣು ಬಾಯಿ ಬಿಟ್ಕೊಂಡು ಕೂತ್ರು. ಸಾನ್ಯಾ ಗೊಂದಲದಲ್ಲಿ, ಈ ಅನಾಥ ಮತ್ತು ಬಿಕಾರಿ ಸಾಮ್ರಾಟ್ಗೆ 500 ಕೋಟಿ ಕಳಿಸಿದಾದ್ರು ಯಾರು? ನಮ್ಮಲ್ಲಂತೂ ಅಷ್ಟೊಂದು ಹಣ ಇಲ್ಲ. ಸಾಮ್ರಾಟ್ ಯಾರಿಗೂ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಆಗೋಕ್ ಹೇಗ್ ಸಾಧ್ಯ? ಅಷ್ಟಕ್ಕೂ ಸಾಮ್ರಾಟ್ ಅಂದ್ರೆ ಯಾರು? ಈ ರಹಸ್ಯ ಅವನ್ ಜೊತೆ ಹೊರಟೋಯ್ತಾ? ಅಪೆಪಾರಿ ಮತ್ತು ಭಿಕಾರಿಗಾಗಿ ಅಷ್ಟೆಲ್ಲ ಹಣವನ್ನು ಕಳಿಸಿದವರಾದ್ರೂ ಯಾರು? ಸಾಮ್ರಾಟ್ಗೆ ಪ್ಲೇನ್ ನಲ್ಲಿ ಗುಂಡು ಹಾರಿಸಿದ್ರ? ಸಾಮ್ರಾಟ್ ಸತ್ತು ಹೋದನ? ಈ ಪ್ರಕರಣದಲ್ಲಿ ಮುಂದೆ ಏನಾಗಬಹುದು? ಇನ್ನು ಎಷ್ಟು ರಹಸ್ಯಗಳು ಹೊರಗೆ ಬರುತ್ತಿದೆ? ಮತ್ತು ಕನ್ನಡದಲ್ಲಿ ಟೈಗರ್ ರಿಟರ್ನ್ಸ್ ಅನ್ನ ಕೇಳಿ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM.